ಈ ವಿಡಿಯೋನ ಹೆಂಗ್ ಶುರು ಮಾಡೋದು? ಸನ್ಮಾನ್ಯರೇ, ಮಹಿಳೆಯರೇ, ಬಂಧು ಭಗಿನಿಯರೇ, ಅವರೇ ಇವರೇ, ತೊಗರಿಬೇಳೆ ಇವೆಲ್ಲ ಬೇಡ, ಶುರುನಿಂದ ಶುರು ಮಾಡಿ. ನಮಸ್ಕಾರ ಕರ್ನಾಟಕ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಫ್ರಸ್ಟ್ರೇಟೆಡ್ ಕನ್ನಡಿಗ. ನಾವಿವತ್ತು ಮಾತಾಡ್ತಾ ಇರೋದು ಲೋ ಬಜೆಟ್ ಅಲ್ಲಿ ನಿಮ್ ಚಾನಲ್ ಮುಖಾಂತರ ಬಂದ್ರೆ ಒನ್ಲಿ ಒನ್ ಬೆಲೆ 30,000 ರೂಪಾಯಿಗೆ ಆಗುತ್ತೆ ಅಂತ ಇನ್ಸ್ಟಾಗ್ರಾಮ್ ಮತ್ತೆ ಯೂಟ್ಯೂಬ್ ಅಲ್ಲಿ ಕಾಣಿಸ್ಕೊಳ್ಳುವಂತ ಒಂದಷ್ಟು ಶೋರೂಮ್ಗಳ ಬಗ್ಗೆ. ನೀವೇನಾದ್ರೂ ಸೆಕೆಂಡ್ ಹ್ಯಾಂಡ್ ಬೈಕ್ ತಗೊಳ್ಳುವಂತ ಪ್ಲಾನ್ ಅಲ್ಲಿ ಇದ್ರೆ ಈ ವಿಡಿಯೋ ನಿಮಗೋಸ್ಕರನೇ. ಈ ಸೆಕೆಂಡ್ ಹ್ಯಾಂಡ್ ದಂಧೆಯಲ್ಲಿ ನಡೀತಿರುವಂತ ಒಂದಷ್ಟು ಮಕ್ಮೇಲ್ ಟೋಪಿ ಕೆಲಸಗಳ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಮಾತಾಡೋಣ. ಆದ್ರೆ ಅದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ರೆ ದಯವಿಟ್ಟು ವಿಡಿಯೋನ ಕಡೆವರೆಗ ನೋಡಿ. ಇಷ್ಟ ಆದ್ರೆ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಚಾನಲ್ಗೆ ಬೇಕು ಸಬ್ಸ್ಕ್ರೈಬರು, ಚಾನಲ್ಗೆ ಬೇಕು ಸಬ್ಸ್ಕ್ರೈಬರು, ವಿಡಿಯೋಗೆ ಬೇಕು ಡಿಸ್ಕ್ಲೇಮರು. ಬೈಕ್ಸ್ ಫೀಲಿಂಗ್ಸ್. ಈ ಬೈಕ್ ಅಂದ್ರೆ ಸಾಕು ನಮ್ಮ ಹುಡುಗರಿಗೆ ಏನೋ ಒಂಥರ ಫೀಲಿಂಗು. ಸರಿ ಆಯ್ತಪ್ಪ. ಆದ್ರೆ ಯಾವ್ದಾನ ಒಂದು ಒಳ್ಳೆ ಬೈಕ್ ತಗೊಳ್ಳೋಣ ಅಂದ್ರೆ ರೇಟ್ ನೋಡಿದ್ರೆ ಎಲ್ಲ ಆಕಾಶಕ್ಕೆ ಏರ್ಕೊಂಡು ಕೂತೈತೆ. ನನ್ ಬಡವ, ದುಡ್ಡಿಲ್ಲ ನನ್ನ ಹತ್ರ. ಇದಕ್ಕೆಲ್ಲ ಮುಖ್ಯವಾದ ಕಾರಣ ಇನ್ಫ್ಲೇಷನ್, ಜೊತೆಗೆ ನಮ್ಮ ಅಕ್ಕನ ಕಾಣಿಕೆ. ಹೇಳಿದ್ರೆ ಹೋಗ್ಬಿಡ್ತೀಯ, ಇದೆಲ್ಲ ಬೇಕಾ ನಿನ್ಗೆ? ಲಾಸ್ಟ್ 10 ವರ್ಷದಲ್ಲಿ ಇನ್ಫ್ಲೇಷನ್, ಟ್ಯಾಕ್ಸ್, BS4, BS6 ಅಂತ ರೆಗ್ಯುಲೇಷನ್ ಗಳು ಬಂದು ಈ ಗಾಡಿಗಳು ತುಂಬಾನೇ ಡಿಸೈನ್ ಚೇಂಜ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಇದರಿಂದ ಅವರ ಪ್ರಾಫಿಟಬಿಲಿಟಿ ಮೇಲೂ ಕೂಡ ಹೊಡೆತ ಬಿತ್ತು. ಹಂಗಾಗಿ ಗಾಡಿಗಳ ರೇಟ್ ಕೂಡ ಜಾಸ್ತಿ ಮಾಡಿದ್ರು. ಎಲ್ಲಾ ಕಳ್ಳರು ಒಟ್ಟಿಗೆ ಕೂಡ್ಕೊಂಡಿದ್ದೀರಾ. ಈ ರೇಟ್ ಅಲ್ಲಿ ಹೊಸ ಗಾಡಿ ತಗೊಳಕ್ ಆಗುತ್ತಾ ಅಂತ ಯೋಚನೆ ಮಾಡೋರು ಇರುವಂತ ಒಂದೇ ಒಂದು ಆಪ್ಷನ್ ಸೆಕೆಂಡ್ ಹ್ಯಾಂಡ್ ಗಾಡಿಗಳು. ಆಗ ವಿಷಯ ಇವತ್ತು ಈ ಸೆಕೆಂಡ್ ಹ್ಯಾಂಡ್ ಗಾಡಿಗಳ ಮಾರ್ಕೆಟ್ ಎಷ್ಟು ದೊಡ್ಡದಾಗಿದೆಯಪ್ಪ ಅಂದ್ರೆ ಇದರ ವ್ಯಾಲ್ಯೂ 50,000 ಕೋಟಿ. ಈ ಸೆಕೆಂಡ್ ಹ್ಯಾಂಡ್ ಗಾಡಿಗಳನ್ನ ತಗೊಳ್ಳೋದಕ್ಕೆ ಒಂದಷ್ಟು ಪ್ರಮುಖವಾದಂತ ಜಾಗಗಳಿದೆ. ಅದರಲ್ಲಿ ಮೊದಲನೇದಾಗಿ ಬರೋದೇ ಈ ಅನ್ಆರ್ಗನೈಸ್ಡ್ ಪ್ಲೇಯರ್ಸ್ ಗಳು. ಅಂದ್ರೆ ಈ JC ರೋಡ್, JP ನಗರ, ಜಯನಗರ, ಆಲ್ಮೋಸ್ಟ್ ಎಲ್ಲಾ ಏರಿಯಾಗಳಲ್ಲೂ ನಿಮಗೆ ಈ ತರದ ಒಂದೊಂದು ಶೋರೂಮ್ ಸಿಕ್ಕೇ ಸಿಗುತ್ತೆ. ಈ ತರದ ಶೋರೂಮ್ ಗಳನ್ನ ಮೆಜಾರಿಟಿ ನೀವು ಇನ್ಸ್ಟಾಗ್ರಾಮ್ ಅಥವಾ ಯೂಟ್ಯೂಬ್ ಇಂದಾನೇ ನೋಡಿರ್ತೀರಾ. ಇನ್ನ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಬನ್ನಿ ಸಾರ್ ಬನ್ನಿ ಆ ಕ್ಯಾಟಗರಿನವರು. ನಮ್ಮ ಇವತ್ತಿನ ವಿಡಿಯೋಗೆ ಕಾರಣ ಕೂಡ ಇವರೇ. ಇವತ್ತಿನ ವಿಡಿಯೋ ಉದ್ದೇಶ ಯಾರನ್ನ ಒಬ್ರನ್ನ ರೋಸ್ಟ್ ಮಾಡೋದು, ಒಬ್ರನ್ನ ಬೈಯೋದು ಅಥವಾ ಒಬ್ರು ಬಿಸ್ನೆಸ್ ನ ಹಾಳು ಮಾಡೋದು ಅಲ್ಲ. ಈ ಸೆಕೆಂಡ್ ಹ್ಯಾಂಡ್ ಬೈಕ್ ಅನ್ನೋ ಹೆಸರಲ್ಲಿ ಒಂದಷ್ಟು ಮಕ್ಮೇಲ್ ಟೋಪಿ ಟ್ರಿಕ್ಸ್ ಗಳನ್ನ ಯೂಸ್ ಮಾಡಿ ಅಮಾಯಕ ಜನರನ್ನ ಯಾಮಾರಿಸ್ತಾ ಇದ್ದಾರೆ. ಸೊ ಅಂತ ಜನಗಳಿಗೆ ಅವೇರ್ನೆಸ್ ಕೊಡೋದೇ ಈ ವಿಡಿಯೋದ ಉದ್ದೇಶ. ಸಂತೋಷ, ಬಹಳ ಸಂತೋಷ. ಈ ತರದ ಶೋರೂಮ್ ಗಳಲ್ಲಿ ಸಿಗುವಂತ ಗಾಡಿಗಳಲ್ಲಿ ಪ್ರಮುಖವಾಗಿ ಕಾಣಿಸುವಂತ ಪ್ರಾಬ್ಲಮ್ ಮೀಟರ್ ರಿಗ್ಗಿಂಗ್. ಏನದು ಅಂದ್ರೆ ಗಾಡಿಯಲ್ಲಿರುವಂತ ಓಡೋಮೀಟರ್, ಅದರಲ್ಲಿ ಗಾಡಿ ಎಷ್ಟು ಓಡಿದೆ ಅನ್ನೋ ರೀಡಿಂಗ್ ನ ಹೆಚ್ಚು ಕಮ್ಮಿ ಮಾಡಿ ಗಾಡಿ ತುಂಬಾ ಕಡಿಮೆ ಯೂಸ್ ಆಗಿದೆ, ಗಾಡಿ ತುಂಬಾ ಕಡಿಮೆ ಓಡಿದೆ ಅಂತ ಹೇಳಿ ಎಕ್ಸ್ಟ್ರಾ ಅಮೌಂಟ್ ನ ಚಾರ್ಜ್ ಮಾಡ್ತಾರೆ. ಈ ಮೀಟರ್ ರಿಗ್ಗಿಂಗ್ ಆಗಿರೋ ಗಾಡಿಗಳಲ್ಲಿ ಗಾಡಿ ತಗೊಂಡು 1 ಅಥವಾ 2 ವರ್ಷಕ್ಕೆ ಇಂಜಿನ್ ಸೀಸ್ ಆಗುವಂತದ್ದು, ಇಲ್ಲ ಮೈಲೇಜ್ ಡ್ರಾಪ್ ಆಗುವಂತದ್ದು, ಇಂತ ಸಮಸ್ಯೆಗಳು ಕಾಣಿಸ್ಕತ್ತವೆ. ಅದು ಸಾಲು ಅಂತ ಕೆಲವೊಂದು ಶೋರೂಮ್ ನವರು ಒರಿಜಿನಲ್ OEM ಪಾರ್ಟ್ಸ್ ಗಳನ್ನ ರಿಪ್ಲೇಸ್ ಮಾಡಿ ಲೋಕಲ್ ಅಲ್ಲಿ ಸಿಗುವಂತ ಚೀಪ್ ಪಾರ್ಟ್ ಗಳನ್ನ ಕೂಡ ಹಾಕಿರ್ತಾರೆ. ಇನ್ನ ಎಷ್ಟೋ ಶೋರೂಮ್ ನವರು ಇಂಜಿನ್ ಎಕ್ಕುಟ್ಟೋಗಿರೋ ಗಾಡಿಗಳಿಗೆ ನೀಟಾಗಿ ಸುಣ್ಣ ಬಣ್ಣ ಬಳಿದು ಇಂಜಿನ್ ಬೆಣ್ಣೆ ಅಂತ ಅಂದ್ಬಿಟ್ಟು ನಿಂಬಾಗೆ ನೀಟಾಗಿ ತುಪ್ಪ ಇಡಕ್ ಬರ್ತಾರೆ ಅಂತ ಹೇಳಕ್ ಬಂದೆ. ಡಬಲ್ ಮೀನಿಂಗ್ ಡೈಲಾಗ್ ಹೊಡ್ಯಾಕ್ ನಮ್ದೇನ್ ರಿಯಾಲಿಟಿ ಶೋನಾ? ಈ ತರದ ಶೋರೂಮ್ ಗಳಲ್ಲಿ ತುಂಬಾ ಜನ ಯಾಮಾರೋದಕ್ಕೆ ಮುಖ್ಯವಾದ ಕಾರಣ ಇವ್ರು ಕೊಡುವಂತ ಅಶ್ಯೂರೆನ್ಸ್ ಗಳು. 6 ತಿಂಗಳು ವಾರಂಟಿ ಕೊಡ್ತೀವಿ, ಗಾಡಿಲಿ ಏನೇ ಸಮಸ್ಯೆ ಬಂದ್ರು ನಾವೇ ರೆಡಿ ಮಾಡ್ಕೊಡ್ತೀವಿ ಅಂತ ಕತೆ ತೆಗಿತಾರೆ. ಅವನ್ನೆಲ್ಲ ನಂಬ್ಕೊಂಡು ಹೋದ್ರಿ ಅಂದ್ರೆ ಇಂಥ ಶೋರೂಮ್ ಗಳಲ್ಲಿ ನನ್ನನ್ನು ಸೇರಿದಂತೆ ತುಂಬಾ ಜನ ಫೇಸ್ ಮಾಡಿರುವಂತ ಕಾಮನ್ ಇಶ್ಯೂ ಏನಪ್ಪಾ ಅಂತಂದ್ರೆ ಡಾಕ್ಯುಮೆಂಟ್ಸ್. ಈ RC ಟ್ರಾನ್ಸ್ಫರ್ ಗೆ ಬೇಕಾಗಿರುವಂತ ಡಾಕ್ಯುಮೆಂಟ್ ಗಳನ್ನ ಆನ್ ಟೈಮ್ ಕೊಡಲ್ಲ, ತುಂಬಾ ಸತಾಯಿಸಿ. ಕೆಲವೊಂದು ಶೋರೂಮ್ ಗಳಲ್ಲಿ ಈ ಡಾಕ್ಯುಮೆಂಟ್ ಗಳಿಗೂ ಕೂಡ ಎಕ್ಸ್ಟ್ರಾ ಅಮೌಂಟ್ ನ ಚಾರ್ಜ್ ಮಾಡ್ತಾರೆ. ತುಂಬಾ ದಬಾಯಿಸಿ ಕೇಳಿದ್ರಿ ಅಂದ್ರೆ ನೀನ್ ಇಲ್ಲಿ ಗಾಡಿ ತಗೊಂಡಿದ್ಯಾನಂತ ಪ್ರೂಫ್ ಏನು ಅಂತ ಕೇಳುವಂತ ಕಳ್ಳನ ಮಕ್ಕಳು ಕೂಡ ಇದ್ದಾರೆ. ನಾನು ಇಷ್ಟೊತ್ತು ಹೇಳಿರೋದ್ರಲ್ಲಿ ನಂಬಿಕೆ ಇಲ್ಲ ಅಂದ್ರೆ ದಯವಿಟ್ಟು ಈ ಅಂಗಡಿಗಳ ಗೂಗಲ್ ಪೇಜ್ ಹೋಗಿ ಚೆಕ್ ಮಾಡ್ರಪ್ಪ. ಇವ್ರ ಹತ್ರ ಗಾಡಿ ತಗೊಂಡವರು ಎಷ್ಟು ಜನ ಈ ತರದ ಇಶ್ಯೂಗಳನ್ನ ಫೇಸ್ ಮಾಡಿದ್ದಾರೆ ಅಂತ. ನಾನು ಹಾಕ್ತಂತ ಕಮ್ಯುನಿಟಿ ಪೋಸ್ಟ್ ನಲ್ಲೂ ಕೂಡ ತುಂಬಾ ಜನ ಇದೇ ಪ್ರಾಬ್ಲಮ್ ಗಳನ್ನ ಹೇಳ್ಕೊಂಡಿದ್ದೀರಾ. ಆಗ ವಿಷಯ ಹಾಗಾದ್ರೆ ಇವಕ್ಕೆಲ್ಲ ಆಲ್ಟರ್ನೇಟ್ ಇಲ್ವಾ ಅಂತ ನೀವು ಕೇಳಿದ್ರೆ ಖಂಡಿತ ಇದಾವೆ. ಆದ್ರೆ ಅದಕ್ಕೂ ಹೋಗೋ ಮುಂಚೆ ಒಂದು ಪ್ಲಾಟ್ಫಾರ್ಮ್ ಬಗ್ಗೆ ನಾನು ಮಾತಾಡಲೇಬೇಕು. ಇಟ್ ಇಸ್ ನನ್ ಅದರ್ ದನ್ OLX. ಇದನ್ನ OLX ಅಂತ ಕರೆಯೋ ಬದಲು ಸ್ಕ್ಯಾಮರ್ ಗಳ ಅಡ್ಡ ಅಂತ ಕರೆದ್ಬಿಟ್ರೆ ತುಂಬಾ ಚೆನ್ನಾಗಿರುತ್ತೆ. ಯಾಕಂದ್ರೆ ಇಲ್ಲಿ ಜೆನ್ಯೂನ್ ಆಗಿ ಪ್ರಾಡಕ್ಟ್ ಗಳು ಮಾರೋರ್ಗಿಂತ ಬರೀ ಸ್ಕ್ಯಾಮ್ ನನ್ನ ಮಕ್ಕಳೇ ತುಂಬಿಕೊಂಡಿರ್ತಾರೆ. ಕೆಲವರಿಗೆ OLX ನಿಂದ ಒಳ್ಳೆ ಪ್ರಾಡಕ್ಟ್ ಗಳು ಸಿಕ್ಕಿರ್ಬೋದು, ಬಟ್ ನನಗೆ ಸಿಕ್ಕಿರೋಲ್ಲ ಬರೀ ಸ್ಕ್ಯಾಮ್ ನನ್ನ ಮಕ್ಕಳೇ. ಸೊ ನಾನು ಈ ಪ್ಲಾಟ್ಫಾರ್ಮ್ ನ ರೆಕಮೆಂಡ್ ಮಾಡಲ್ಲ. ಸೊ ನೆಕ್ಸ್ಟ್ ಬರೋದೇ ಆರ್ಗನೈಸ್ಡ್ ಪ್ಲೇಯರ್ಸ್ ಲೈಕ್ ಬೀಪ್ ಕಾರ್ಟ್, ಕ್ರೆಡ್ ಆರ್, ಡ್ರೈವ್ ಎಕ್ಸ್, ಈ ತರದ ಕಂಪನಿಗಳು.
ಇದು ಪ್ರಮೋಷನಲ್ ವಿಡಿಯೋ, ಸ್ಪಾನ್ಸರ್ಡ್ ವಿಡಿಯೋ ಅಂತ ಕಮೆಂಟ್ ಆಗಕ್ಕೆ ರೆಡಿ ಆಗಿಬಿಟ್ಟಿರ್ತೀರಾ. ನೆಕ್ಸ್ಟ್ ಮ್ಯಾಟರ್ ಕೇಳಿಸ್ಕೊಳ್ಳಿ. ಈ ಸೆಕೆಂಡ್ ಹ್ಯಾಂಡ್ ಬೈಕ್ ಗಳನ್ನ ಮಾರುವಂತ ಆಪ್ ಗಳಲ್ಲಿ ನಾನು ಪರ್ಸನಲ್ ಆಗಿ ಎಕ್ಸ್ಪೀರಿಯನ್ಸ್ ಮಾಡಿರೋದು ಬೀಪ್ ಕಾರ್ಟ್ ಮಾತ್ರ. ಸೊ ಉಳಿದಂತ ಪ್ಲಾಟ್ಫಾರ್ಮ್ ಗಳ ಬಗ್ಗೆ ನಾನು ಮಾತಾಡಲ್ಲ. ಸೊ ಈ ಬೀಪ್ ಕಾರ್ಟ್ ಅಲ್ಲಿ ನನ್ನ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅನ್ನೋದನ್ನ ನಾನು ಶೇರ್ ಮಾಡ್ಕೋತೀನಿ. ಬಹುಶಃ ಅದರಿಂದ ನಿಮಗೆ ಹೆಲ್ಪ್ ಆದ್ರೂ ಆಗ್ಬೋದು. ಈ ಬೀಪ್ ಕಾರ್ಟ್ ಏನು 100% ಸಾಚಾ ಆಪ್ ಅಲ್ಲ. ಇದರಲ್ಲೂ ಕೂಡ ತುಂಬಾನೇ ಸಮಸ್ಯೆಗಳಿದೆ. ಅದರಲ್ಲಿ ಮುಖ್ಯವಾಗಿ ಬರುವಂತದ್ದೇ ಈ ಮೀಟರ್ ರಿಗ್ಗಿಂಗ್. ಇವರು ಕೂಡ ಗಾಡಿನ ಜನರಿಂದ ಪರ್ಚೇಸ್ ಮಾಡುವಾಗ ಗಾಡಿ ಎಷ್ಟು ಓಡಿದೆ, ಗಾಡಿ ಏನಾದ್ರು ರಿಗ್ಗಿಂಗ್ ಆಗಿದೆಯಾ ಅಂತ ಡೀಟೇಲ್ಡ್ ಆಗಿ ಚೆಕ್ ಮಾಡಲ್ಲ. ಓಡೋಮೀಟರ್ ನಲ್ಲಿ ಏನ್ ರೀಡಿಂಗ್ ತೋರಿಸ್ತಿರುತ್ತೋ ಅದನ್ನೇ ಇವರು ಆಪ್ ನಲ್ಲಿ ಡಿಸ್ಪ್ಲೇ ಮಾಡ್ತಾರೆ. ಇದನ್ನ ನಾನು ನನ್ನ ಓನ್ ಎಕ್ಸ್ಪೀರಿಯನ್ಸ್ ನಿಂದ ಹೇಳ್ತಾ ಇದ್ದೀನಿ. ಜೊತೆಗೆ ಇವರು ಎಲೆಕ್ಟ್ರಿಕಲ್ಸ್, ಲೈಟ್ಸ್ ಅಂತ 40 ತರದ ಚೆಕ್ ಗಳನ್ನ ಮಾಡ್ತೀವಿ ಅಂತ ಹೇಳ್ತಾರೆ. ಆದ್ರೆ ಎಷ್ಟು ಅಕ್ಯುರೇಟ್ ಆಗಿ ಚೆಕ್ ಮಾಡ್ತಾರೆ ಅಂತ ನಂಗೆ ದೇವರಾಣೆಗೂ ಗೊತ್ತಿಲ್ಲ. ಯಾಕೆ ನಾನು ಇತ್ತೀಚೆಗೆ ಬೀಪ್ ಕಾರ್ಟ್ ನಿಂದ ಒಂದು ಗಾಡಿನ ಪರ್ಚೇಸ್ ಮಾಡಿದೆ. ಆ ಆಪ್ ನಲ್ಲಿ ನಾವು ಎಲ್ಲಾ ಪ್ಯಾರಾಮೀಟರ್ ಗಳನ್ನ ಚೆಕ್ ಮಾಡಿದೀವಿ ಅಂತ ಟಿಕ್ ಮಾಡಿದ್ರು. ಬಟ್ ಗಾಡಿನ ಓಡ್ಸ್ ನೋಡಿದಾಗ ಅದರಲ್ಲಿ ತುಂಬಾ ವಿಷಯಗಳನ್ನ ಚೆಕ್ ಮಾಡಿರ್ಲಿಲ್ಲ. ಬಟ್ ಇವೆಲ್ಲ ಮೈನರ್ ಇಶ್ಯೂಗಳಾಗಿದ್ರಿಂದ ಇಮಿಡಿಯೇಟ್ ನಾನು ಯಾರು ಸೂಪರ್ವೈಸರ್ ಇರ್ತಾರೆ ಅವ್ರಿಗೆ ಹೇಳಿದೆ. ಸೊ ಫಿಕ್ಸ್ ಮಾಡಿ ಕೊಟ್ರು. ನೀವು ಬಹಳ ಬುದ್ಧಿವಂತರು. ಹಾಗಿದ್ರೆ ಇಂಥ ಆಪ್ ಗಳಲ್ಲಿ ಸೆಕೆಂಡ್ ಹ್ಯಾಂಡ್ ಗಾಡಿಗಳನ್ನ ತಗೋಬಹುದಾ ಅಂತ ನೀವು ಕೇಳಿದ್ರೆ ಇದಕ್ಕೆ ನಾನೊಂದು ಡೆಫಿನೆಟಿವ್ ಆನ್ಸರ್ ನ ಕೊಡಕ್ ಆಗಲ್ಲ. ಆದ್ರೆ ಕೆಲವೊಂದು ಟಿಪ್ಸ್ ಗಳನ್ನಂತೂ ಡೆಫಿನೆಟ್ ಆಗಿ ಕೊಡಬಹುದು. ಅದು ಯಾವುದೇ ಶೋರೂಮ್ ಆಗಿರ್ಲಿ, ಒಂದು ಗಾಡಿನ ತಗೊಳ್ಳೋ ಮುಂಚೆ ಗಾಡಿನ ಮಲ್ಟಿಪಲ್ ಟೈಮ್ಸ್ ಟೆಸ್ಟ್ ರೈಡ್ ಮಾಡಿ. ಈ ಬೀಪ್ ಕಾರ್ಟ್ ಅಥವಾ ಇನ್ನಿತರ ಆಪ್ ಗಳಲ್ಲಿ ಈ ಗಾಡಿಗಳನ್ನ ಮಲ್ಟಿಪಲ್ ಟೈಮ್ಸ್ ಟೆಸ್ಟ್ ರೈಡ್ ಮಾಡೋದಕ್ಕೆ ಆಪ್ಷನ್ ಇರುತ್ತೆ. ಆದ್ರೆ ಈ ಲೋಕಲ್ ಶೋರೂಮ್ ಗಳಲ್ಲಿ ಗಾಡಿಗಳನ್ನ ಸಾಮಾನ್ಯವಾಗಿ ಟೆಸ್ಟ್ ರೈಡ್ ಕೊಡಲ್ಲ. ಅದರಲ್ಲೂ ನೀವು ಗಾಡಿನ ತಗೋತೀರಾ ಅಂತ ಕನ್ಫರ್ಮ್ ಆದ್ಮೇಲೆ ಮಾತ್ರ ಟೆಸ್ಟ್ ರೈಡ್ ಗೆ ಅವಕಾಶ ಇರುತ್ತೆ. ಇಲ್ಲ ಅಂದ್ರೆ ಅರ್ಥ ಆಯ್ತು ಅನ್ಸುತ್ತೆ. ಅಂಡ್ ಸೆಕೆಂಡ್ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್, ಒಂದು ಗಾಡಿನ ಓಡಿಸಿದ ತಕ್ಷಣ ಗಾಡಿನಲ್ಲಿ ಏನೇನ್ ಪ್ರಾಬ್ಲಮ್ ಇದೆ ಅಂತ ಐಡೆಂಟಿಫೈ ಮಾಡೋಷ್ಟು ನಾಲೆಡ್ಜ್ ನಿಮಗೆ ಇಲ್ಲ ಅಂದ್ರೆ ಗಾಡಿ ಬಗ್ಗೆ ಚೆನ್ನಾಗಿ ತಿಳ್ಕೊಂಡ್ರು ಅಂತ ನಿಮ್ಮ ಒಬ್ಬ ಫ್ರೆಂಡ್ ನ ಕರ್ಕೊಂಡು ಹೋಗೋದು ತುಂಬಾ ಒಳ್ಳೇದು. ಅಥವಾ ನಿಮಗೆ ಪರಿಚಯ ಇರುವಂತ ಮೆಕ್ಯಾನಿಕ್ ನ ಕರ್ಕೊಂಡು ಹೋದ್ರು ಕೂಡ ತುಂಬಾ ಒಳ್ಳೇದು. ಅಂಡ್ ಈ ಆಪ್ ಗಳಲ್ಲಿ ನನಗೆ ಪರ್ಸನಲಿ ತುಂಬಾ ಇಷ್ಟ ಆಗಿದ್ದು 3 days ನೋ ಕ್ವಶನ್ಸ್ ಆಸ್ಕ್ಡ್ ರಿಟರ್ನ್ ಪಾಲಿಸಿ. ಒಂದು ಗಾಡಿನ ತಗೊಂಡ್ಮೇಲೆ ನಿಮ್ಗೆ ಇಷ್ಟ ಆಗಿಲ್ಲ ಅಂದ್ರೆ 3 ದಿನದೊಳಗಡೆ ನೀವು ರಿಟರ್ನ್ ಕೊಡಬಹುದು. ಸೊ ಈ ಆಪ್ಷನ್ ನ ತುಂಬಾ ಚೆನ್ನಾಗಿ ಯೂಸ್ ಮಾಡ್ಕೊಳ್ಳಿ. ಈ 3 ದಿನದಲ್ಲಿ ಗಾಡಿನ ಸಾಧ್ಯವಾದಷ್ಟು ಓಡಿಸಿ ಗಾಡಿಲಿ ಏನಾದ್ರೂ ಇಶ್ಯೂಸ್ ಇದೆಯಾ ಅನ್ನೋದನ್ನ ಫೈಂಡ್ ಔಟ್ ಮಾಡಿ. ಅದು ಮೈನರ್ ಇಶ್ಯೂಸ್ ಆಗಿದ್ರೆ ನೀವು ಇಮಿಡಿಯೇಟ್ ಆಗಿ ಫಿಕ್ಸ್ ಮಾಡಿಸ್ಕೋಬಹುದು. ಅಥವಾ ಮೇಜರ್ ಇಶ್ಯೂ ಆಗಿದ್ರೆ ನೀವು ಗಾಡಿನ ರಿಟರ್ನ್ ಕೊಡಬಹುದು. ನನಗೀಗ ಕ್ಲಾರಿಟಿ ಬಂತು. ಏನ್ ಗುರು, ಒಂದ್ ಸೆಕೆಂಡ್ ಹ್ಯಾಂಡ್ ಗಾಡಿ ತಗೊಳಕ್ಕೆ ಇಷ್ಟೆಲ್ಲ ಕಷ್ಟ ಬೀಳ್ಬೇಕಾ? ಯಾವ್ದು ಸಿಂಪಲ್ ಆಗಿರುವಂತ ದಾರಿ ಇಲ್ವಾ ಅಂತ ನೀವು ಕೇಳಿದ್ರೆ ಖಂಡಿತ ಇದೆ. ಏನಪ್ಪಾ ಅಂತಂದ್ರೆ ನಿಮ್ಮ ಕ್ಲೋಸ್ ಸರ್ಕಲ್ ಅಲ್ಲಿ ಅಥವಾ ನಿಮ್ ಫ್ರೆಂಡ್ಸ್ ಗಳು ಯಾರಾದ್ರೂ ಗಾಡಿ ಮಾರ್ತಿದ್ರೆ ಆ ಗಾಡಿ ನಿಮ್ಗೆ ಇಷ್ಟ ಆಗಿದ್ರೆ ನೀವು ಅಲ್ಲಿಂದ ಪರ್ಚೇಸ್ ಮಾಡಬಹುದು. ಇಲ್ಲಿ ಒಂದು ಬೆನಿಫಿಟ್ ಏನಪ್ಪಾ ಅಂತಂದ್ರೆ ನಿಮ್ ಫ್ರೆಂಡ್ಸ್ ಗಾಡಿಗಳನ್ನ ಹೆಂಗ್ ಓಡಿಸ್ತಾರೆ, ಎಷ್ಟು ಟೈಮ್ಗೆ ಮೇಂಟೆನೆನ್ಸ್ ಮಾಡ್ತಾರೆ, ಗಾಡಿದು ಸರ್ವಿಸ್ ಹಿಸ್ಟ್ರಿ ಇದೆಲ್ಲ ನಿಮ್ಗೆ ಗೊತ್ತಿರುತ್ತೆ. ಸೊ ಹಾಗಾಗಿ ನೀವು ಒಂದು ಕರೆಕ್ಟ್ ಡಿಸಿಷನ್ ಮಾಡೋದಕ್ಕೆ ಸಹಾಯ ಆಗುತ್ತೆ. ಸರಿಯಾಗಿ ಹೇಳಿದ್ರಿ. ಈ ವಿಷಯದಲ್ಲಿ ನನ್ನ ಪರ್ಸನಲ್ ಸಜೆಷನ್ ಕೇಳೋದಾದ್ರೆ ಈ ಆಪ್ ಗಳಲ್ಲಿ ಸಿಗುವಂತ ಗಾಡಿಗಳಿಗೂ ಈ ಲೋಕಲ್ ಶೋರೂಮ್ ಗಳಲ್ಲಿ ಸಿಗುವಂತ ಗಾಡಿಗಳಿಗೂ ಹೊಸ ಗಾಡಿಗಳಿಗೂ ಪ್ರೈಸ್ ನಲ್ಲಿ ಅಂತ ಡಿಫ್ರೆನ್ಸ್ ಏನು ಇರೋದಿಲ್ಲ. ಸ್ವಲ್ಪ ವೇಟ್ ಮಾಡಾದ್ರೂ ಪರವಾಗಿಲ್ಲ, ಹೊಸ ಗಾಡಿಗಳನ್ನೇ ತಗೊಳ್ಳಿ. ಈ ಬೈಕ್ ಅನ್ನೋದು ತುಂಬಾ ಜನಕ್ಕೆ ಕನ್ಸಾದ್ರೆ ಇನ್ನೊಂದಷ್ಟು ಜನಕ್ಕೆ ಪ್ಯಾಷನ್, ಇನ್ನ ಕೆಲವರಿಗೆ ಇದು ಜೀವನ ಕೊಟ್ಕೊಡುವಂತ ಕಾಮಧೇನು. ಸೊ ಅಂತ ಬೈಕ್ ನ ಸೆಲೆಕ್ಟ್ ಮಾಡುವಾಗ ಸ್ವಲ್ಪ ಜಾಗ್ರತೆ ಇರಲಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಹೋಪ್ ವಿಡಿಯೋ ಇಷ್ಟ ಆಯ್ತು ಅಂತ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಹಾಕ್ಬೋದು, ವಿಡಿಯೋ ಇಷ್ಟ ಆಗಿಲ್ಲ ಅಂದ್ರೆ ಡಿಸ್ಲೈಕ್ ಕೂಡ ಮಾಡಬಹುದು. ಹಾಗೆ ಈ ವಿಷಯದ ಬಗ್ಗೆ ನಿಮಗೇನ್ ಅನ್ಸುತ್ತೆ ಅನ್ನೋದನ್ನ ತಪ್ಪದೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಶೋಕಿಗಾಗಿ ಜೂಜಾಟ, ಮನೆ ಮಠ ಮಾರಾಟ, ಮಾದಕ ವಸ್ತುಗಳಿಂದ ದೂರ ಇರಿ ಅಂತ ಹೇಳ್ತಾ ಆದಷ್ಟು ಬೇಗ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಭಿಮಾನವೇ ನಮ್ಮ ಅಕ್ಕಿ ಬೇಳೆ.